ಜೈ ಹಿಂದ್. ಭಾಳಷ್ಟು ಹುಡುಗರ ಒತ್ತಾಯದ ಮೇರೆಗೆ SSC GD ಕಾನ್ಸ್ಟೇಬಲ್ 2025ರದ ಫಿಸಿಕಲ್ ಕಟಪ್ ಎಷ್ಟು ನಿಲ್ತೈತಿ ಅಂತ ಭಾಳ ಕೇಳತ್ತಿದ್ರೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ಬೇಕಂತ ಇವತ್ತು ಬಂದಿದ್ದೇನೆ. ಅದು ರಿಸಲ್ಟ್ ಯಾವಾಗ ಬರ್ತೈತ್ರಿ ಸರ್, ಫಿಸಿಕಲ್ ಯಾವಾಗ ಕರಿತಾರ ಅಂತ ಕೇಳ್ತಿದ್ರೆ, ಜೊತೆಗೆ ಸರ್ ನಂದು 60 ಮಾರ್ಕ್ಸ್ ಮ್ಯಾಗ್ ಬಿದ್ದಾವ್ರಿ, ನಂದು ಇನ್ನೂ ನಾರ್ಮಲೈಸೇಷನ್ ಮಾರ್ಕ್ಸ್ ಬಂದರೆ ಇನ್ನೂ ಜಾಸ್ತಿ ಬರ್ತಾವೆ, ನಂದು ಫಿಸಿಕಲ್ ಬರ್ಬೋದನ. ಸೊ ಆ ಥರ ಭಾಳಷ್ಟು ಪ್ರಶ್ನೆಗಳದಾವಲ್ಲ, ಅವತ್ತನ್ನೆಲ್ಲನೂ ಡಿಸ್ಕಷನ್ ಮಾಡೋಣ ಇವತ್ತು. ಯಾವುದೋ ಒಂದು ವಿಷಯ ನಾವು ನೋಡ್ಬೇಕಂದ್ರೆ ಹಿಂದೆ ಆಗಿರ್ತಕ್ಕಂಥದ್ದು ತಿಳ್ಕೊಂಡಾಗ ಮಾತ್ರ ಮುಂದೆ ಎಷ್ಟು ಆಗ್ಬೋದು ಅಂತ ವಿಚಾರ ಮಾಡ್ಬೋದು. ಅಷ್ಟ ಆಗುತ್ತಂತ ಕನ್ಫರ್ಮ್ ಇರಂಗಿಲ್ಲ. ನಾನು ಪ್ರತಿಯೊಂದು ಹುಡುಗರಿಗೆ ಹೇಳೋದೇನಂದ್ರೆ ಅದನ್ನ ಕಾಯ್ಕೋತ್ ಕುಂದ್ರಾಕ್ ಹೋಗ್ಬರಿ, ನಿಮ್ಮ ಪ್ರಯತ್ನ ಏನೈತಿ ನೀವು ಮಾಡ್ರು ಅಂತ ಹೇಳ್ಸಿನ. ಆದ್ರೆ ಅದು ಎಷ್ಟು ನಿಲ್ತೈತಿ, ಎಷ್ಟು ಮಾರ್ಕ್ಸ್ ಬಿದ್ರೆ ನಾನು ನೌಕರಿ ಆಕೈತಿ, ಇದನ್ನ ಬಿಟ್ಟರೆ ಬೇರೆ ತಲೆಯಾಗ ಇಲ್ಲ ನಮ್ಮ ಹುಡುಗರ್ದ. ಇರಲಿ ಏನೇ ಆಗಲಿ. ಸೊ ಏನೈತಿಲ್ಲ, 2023ರದ್ದು ಅಂದ್ರೆ ಹಿಂದಿನ ಮೆರಿಟನ್ನು ಆಧಾರವಾಗಿ ಇಟ್ಕೊಂಡು 2025ರದ ಎಷ್ಟು ನಿಲ್ತೈತಿ ಅಂದ್ರೆ 2024ರಾಗ ಕರೆದಿದ್ದು 2025 ಎಕ್ಸಾಮ್ ನಡೆದೈತಿ, 2023ರಾಗ ಕರೆದಿದ್ದು 2024ರಾಗ ಎಕ್ಸಾಮ್ ನಡೆದೈತೆ. ಸೊ ಅದ ಏನೈತಿಲ್ಲ 2024 ಅಂತ ಅನ್ಕೊಳ್ಳೋ ನಾವು. 2024ದ ಒಂದು ಕಟಪ್ ಅಂದ್ರೆ ಫಿಸಿಕಲ್ ಕಟಪ್ ಎಷ್ಟು ನಿಲ್ತೈತಿ ಅದರ ಆಧಾರದ ಮೇರೆಗೆ 2025 ಎಷ್ಟು ಆದವರು ಫಿಸಿಕಲ್ ಬರುತ್ತೆ ಅಂತ ಕರೆಕ್ಟಾಗಿ ನೋಡ್ಕೊಂಡ್ಬಿಡ್ರೆ. ಓಕೆ. ಸೊ ಒಟ್ಟಾರೆಯಾಗಿ ಮೊದಲು ಹೇಳ್ಬೇಕಂದ್ರೆ ಅಲ್ಲಿ ಪೋಸ್ಟ್ ಎಟ್ಟಿದ್ದು 2024ರೊಳಗೆ 50,000 ಅಧಿಕ ಪೋಸ್ಟ್ಗಳಿದ್ದು ಅಲ್ಲಿ. ಆದರೆ ಈ ಸಲ ಇರೋದೇನೈತಿ 39,000 ಚಿಲ್ಲರೆ, ಅಂದ್ರೆ ಅಬ್ಬಬ್ಬ 40,000 ಪೋಸ್ಟ್ಗಳದಾವ. ಓಕೆ. ಸೊ ಇಷ್ಟು ಪೋಸ್ಟ್ಗಳದಾವ. ಅಂಥದ್ರೊಳಗೆ ಅಂದ್ರೆ 10,000 ಪೋಸ್ಟ್ ಇಲ್ಲಿ ಕಡಿಮೆ ಆಯ್ತು. ಅಂದ್ರೆ ಇಷ್ಟ್ರ ಮ್ಯಾಗ ತಿಳ್ಕೊಳ್ರಿ, ಹೋದ ವರ್ಷದಕ್ಕಿಂತನೂ ಫಿಸಿಕಲ್ ಕಟಪ ಈ ಸಲ ಹಾಯ್ ಹೋಗುತ್ತಂತ ಅರ್ಥ. ಮತ್ತು ಹೋದ ಸಲ ಕ್ವಶನ್ ಏನೋ ಒಂದು ಸ್ವಲ್ಪ ನಾರ್ಮಲ್ ಇದ್ದು ಅಂತ ಹೇಳ್ತಾರೆ, ಈ ಸಲ ಟಫ್ ಇತ್ತು ಅಂತ ಹೇಳ್ತಾರೆ. ಸೊ ಎಷ್ಟಾದರೂ ಆ ಲೆವೆಲ್ದಾಗರೆ ಬರಬೇಕಾ, ಅದಕ್ಕಿಂತ ಕಡಿಮೆ ಅಂತೂ ಹೋಗಲ್ಲ. ಕಾಂಪಿಟೇಷನ್ ಜಾಸ್ತಿ ಐತಿ. ಪ್ರತಿಯೊಬ್ಬ ಹುಡುಗ ಚಲೋನ ಮಾಡ್ಯಾನು. ಭಾಳಷ್ಟು ಹುಡುಗರು ನಾನು ಕೇಳಿದ್ದೀನಿ, ಸರ್ ನಂದು 80 ಆಗೈತಿ, 110 ಆಗೈತಿ. ಭಾಳ ಹುಡುಗರು ನನಗೆ ಮೆಸೇಜ್ ಹಾಕ್ಯಾರ. ನಮ್ಮ ಅಕಾಡೆಮಿ ಒಳಗನ ಸಾಕಷ್ಟು ಹುಡುಗರು 110, 120 ಮಾಡಿದಾರ. ಅದಕ್ಕೆ ಕೇಳಾಕತ್ತೀನಿ ಎಷ್ಟಾಗೈತಿ ಅಂತ ಹೇಳಿಸಿಂದ ನೋಡ್ಕೊಳ್ರಿ. 2024ರದ ಕಟಪ್ ಫಿಸಿಕಲ್ದ ಎಷ್ಟು ಬಂದೈತೆ ಅಂದ್ರೆ ಒಂದು ಹುದ್ದೆಗೆ 8 ಹುಡುಗರನ್ನ ಫಿಸಿಕಲ್ ಕರೀತಾರ, ತಿಳಿತಾನ. ಅದಕ್ಕೇನೈತೆ ನೋಡ್ಕೊಂಡ್ಬಿಡ್ರಿ ಕಟಪ್ಪ. ಸರ್ ನಂದು 60 ಮ್ಯಾಗ ಆಗೈತೆ ಅನ್ನೋರಾಯ್ತು, ನಾರ್ಮಲೈಸೇಷನ್ ಆದ್ಮ್ಯಾಗ ಜಾಸ್ತಿ ಮಾರ್ಕ್ಸ್ ಬರ್ತೈತೆ ಅನ್ನೋರಾಯ್ತು, ಎಲ್ಲರೂ ಕರೆಕ್ಟಾಗಿ ಕೇಳ್ಕೊಳ್ರಿ. ಮೊದಲು ಮಹಿಳಾ ವಿದ್ಯಾರ್ಥಿಗಳದ್ದು ಎಷ್ಟು ನಿಂತೈತಿ 2024ರಾಗ ಫಿಸಿಕಲ್ ಎಷ್ಟು ಆದವ್ರು ಬಂದೈತಿ ನೋಡ್ಕೊಳ್ರಿ. EWS 73.34, OBCದವ್ರದ 78.88, SCದವ್ರದ್ದು 74.64, STದವ್ರದ್ದು 76.71, ಜನರಲ್ ಕಾಸ್ಟ್ದವ್ರದ್ದು 80. ಸೊ ಇದು ಏನೈತಿಲ್ಲ 70 ಕೆಳಗಿದ್ದವ್ರದ್ದು ಯಾರ್ದು ಫಿಸಿಕಲ್ ಬಂದಿಲ್ಲ. ಅತಿ ಕಡಿಮೆ ಅಂದ್ರೆ SC ಕಾಸ್ಟ್ದವ್ರು ಬಂದೈತಿ, ಮಹಿಳೆಯರ್ದ 74 ಮ್ಯಾಗ ಅದವ್ರದ. ಇಷ್ಟ್ರ ಮ್ಯಾಗ ತಿಳ್ಕೊಂಡ್ಬಿಡ್ರಿ. ಈ ಸರ ಏನೈತಿ ಕಡಿಮೆ ಅಂದ್ರು 80 ಮಾರ್ಕ್ಸ್ ಮ್ಯಾಗ ಯಾರ್ದು ಬಂದಿರ್ತೈತಿ, ಯಾವುದೇ ಕಾಸ್ಟ್ ಇರಲದ, ಆಲ್ಮೋಸ್ಟ್ ಆಗಿ 80 ಮ್ಯಾಗ ಅಂತ ಫಿಕ್ಸ್ ತಿಳ್ಕೊಂಬಿಡ್ರಿ. ಸೊ ಇದು ಪಕ್ಕ ಇದೆ. ನೀವೆಲ್ಲರ ಕಡಿಮೆ ಬರ್ತೈತಿ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ. 70 ತೆಳಗಂತೂ ಬರಕ್ಕೆ ಸಾಧ್ಯನೇ ಇಲ್ಲ. ಆಲ್ಮೋಸ್ಟ್ ಆಗಿ 70 ಮ್ಯಾಗನ ಕನ್ಫರ್ಮ್. ಸೊ ಬಿಟ್ರೆ ಏನೈತಿ ಕ್ವಶನ್ ಪೇಪರ್ ಮ್ಯಾಗೂ ಡಿಪೆಂಡ್ ಆಗುತ್ತಾ, ಇಲ್ಲ ಅಂತ ಹೇಳಲ್ಲ. ಅದಕ್ಕೇನು ಹೇಳ್ತೀನಿ, ಒಟ್ಟು ಏನೈತಿಲ್ಲ ನೀವು ಫಿಕ್ಸ್ ತಿಳ್ಕೊಂಬಿಡ್ರಿ. 70 ಮ್ಯಾಗ 80 ಮ್ಯಾಗ ಯಾರಾಗೈತಿ ಅವ್ರದ್ದು ಮಾತ್ರ ಫಿಸಿಕಲ್ ಬರುತ್ತೆ. 60ರಿಂದ 70 ಏನೈತಿಲ್ಲ ಅವ್ರದ್ದು ಯಾರ್ದು ಫಿಸಿಕಲ್ ಬರಲ್ಲ, ತಲೆ ಕೆಡ್ಸೋಕೆ ಹೋಗ್ಬೇಡ್ರಿ. ಇದು ಮಹಿಳೆಯರದು. ಇನ್ನು ಪುರುಷ ಅಭ್ಯರ್ಥಿಗಳದ EWS ಪುರುಷ ಅಭ್ಯರ್ಥಿಗಳದ್ದು 76.4, 41, OBCದವ್ರದ್ದು 78.60, SC ಕಾಸ್ಟ್ದವ್ರದ್ದು 73.87, ST ಕಾಸ್ಟ್ದವ್ರದ್ದು 80.5, ಜನರಲ್ ಕಾಸ್ಟ್ದವ್ರಂತೂ 81.61. ಸೊ ಹೋದ ಸರ ಏನೈತಿಲ್ಲ ಅತಿ ಕಡಿಮೆ ಅಂದ್ರೆ SC ಕಾಸ್ಟ್ದವ್ರದ್ದು 73.87 ಆದವ್ರದ್ದು ಫಿಸಿಕಲ್ ಬಂದೈತೆ. ಆದ್ರೆ ಈ ಸರ ಏನೈತಿ ಇದು ಪಕ್ಕ 80 ಮ್ಯಾಗ ಆದವ್ರದ ಬರುತ್ತೆ ಅಂತ ತಿಳ್ಕೊಳ್ರಿ. ಜನರಲ್ ಕಾಸ್ಟ್ ಅಂತೂ 90 ಮ್ಯಾಗ. ಕಾಂಪಿಟೇಷನ್ ಹೆಚ್ಚಾಗತ್ತೈತಿ. ಬೇಕಾದಷ್ಟು ಕ್ವಶನ್ ಪೇಪರ್ ಟಫ್ ಇರಲಿ ಏನೇ ಇರಲಿ ಅದ. ಸೊ ನಿನಗೆ ಕ್ವಶನ್ ಪೇಪರ್ ಟಫ್ ಬಂದಿರೋ ಮತ್ತವು ಈಜಿ ಬಂದಿರ್ತೈತಿ. ಎಷ್ಟು ಮಾತ್ರ ತಿಳ್ಕೊಳ್ರಿ, 90 ಮ್ಯಾಗ ಅಂದ್ರೆ 85ರಿಂದ 90 ಮ್ಯಾಗ ಯಾರ್ದಾಗೈತಿ ಅವ್ರದ್ದು ಫಿಸಿಕಲ್ ಬರ್ತೈತೆ. ಸೊ 60ರಿಂದ 70 ಏನಾಗಿದೆ ಅವ್ರು ಏನು ತಲೆ ಕಡ್ಸೋಕೆ ಹೋಗ್ಬಿಟ್ಟು ಫಿಸಿಕಲ್ ಬರಂಗಿಲ್ಲ. ಸೊ 40 ಆಗಿದ್ರಿ ಸರ್ ಇನ್ನೂ ಅತಿಶಿಂದ ನಿಮ್ದು ಇನ್ನೂ ಮಾರ್ಕ್ಸ್ ಹೆಚ್ಚಾಕವ. ನಾರ್ಮಲೈಸೇಷನ್ ಬಂದ ಮ್ಯಾಗ ಏನೈತಿಲ್ಲ, ಸೊ ಅಲ್ಲಿ ಭಾಳಷ್ಟು ಪ್ರಶ್ನೆಗಳು ಏನ್ರಿ ವೇರಿಯೇಷನ್ ಹಾಕಿರತ್ತಿಲ್ಲ. ಆ ಟೈಮ್ದಾಗ ಏನೈತಿ ನಿಮ್ಮ ಮಾರ್ಕ್ಸ್ ಕಡೆ ಹೆಚ್ಚಾಕಿರ್ತಾವೆ, ಅದ್ರ ಬಗ್ಗೆ ತಲೆ ಕೆಡ್ಸೋಕೆ ಹೋಗ್ಬೇಡ್ರಿ. ಸೊ ಅದನ್ನ ಯಾವಾಗ ಕಳಿಸ್ತಾರಲ್ಲ ನಾವು ನಾರ್ಮಲೈಸೇಷನ್ ಆ ಟೈಮ್ದಾಗ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಯಾವ ಥರ ಓಪನ್ ಮಾಡ್ಕೋಬೇಕು, ಎಷ್ಟು ಮಾರ್ಕ್ಸ್ ಏನು ನೋಡ್ಕೋಬೇಕು ಅವಾಗ ಹೇಳ್ತೀನಿ. ಅವಾಗ ಕನ್ಫರ್ಮ್ ಆಗಿ ನೋಡ್ಕೊಳ್ಳುವಂತ್ರೆ.
ಸೊ ಇಷ್ಟ್ರ ಮ್ಯಾಗನ ನಮ್ದು ಆಗಂಗಿಲ್ಲ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ. ಆಲ್ಮೋಸ್ಟ್ ಆಗಿ 70-80 ಏನಾಗ್ಯಾವು ನಾರ್ಮಲೈಸೇಷನ್ದಾಗ ಇನ್ನೂ ಹೆಚ್ಚು ಕಡಿಮೆ ಬರ್ತಿರ್ತಾವ, ಅದನ್ನ ನೋಡ್ಕೊಂತಿರ್ತ ಬರ್ರಿ. ಟೋಟಲ್ ಆಗಿ ಸೊ 39,000 ಅಂದ್ರೆ 40,000 ಪೋಸ್ಟ್ ಅದಾವಲ್ಲ, 40 × 4 ಎಷ್ಟು 3,20,000 ಮ್ಯಾಗ ನಿಮ್ಮನ್ನ ಫಿಸಿಕಲ್ ಕರೀತಾರ. ಸೊ ಹೆಂಗೈತಿ ಅಂದ್ರೆ ಇದ್ರೊಳಗೆ ಎಲ್ಲರನ್ನೂ ಆಯ್ಕೆ ಮಾಡ್ಕೊಳಂಗಿಲ್ಲ. ಎಷ್ಟ್ರ ಮ್ಯಾಗ ವಿಚಾರ ಮಾಡ್ರಿ. ಫೈನಲ್ ಮೆರಿಟ್ ಏನೈತಿಲ್ಲ, ಪುರುಷ ಅಭ್ಯರ್ಥಿಗಳದ್ದು ಫೈನಲ್ ಮೆರಿಟ್ ಪಕ್ಕಾ ಕನ್ಫರ್ಮ್ ಆಗಿ 95ರಿಂದ 100 ಮ್ಯಾಗ. ಅದು ಯಾರ್ದು ಕಡಿಮೆ ಯಾರ್ದಂದ್ರೆ SC ST ಕಾಸ್ಟ್ದವ್ರದನ್ನ ಅಷ್ಟು ಹೋಗುತ್ತಾಯಿ ಅಂತ. ಮಹಿಳಾ ಅಭ್ಯರ್ಥಿಗಳು 85ರಿಂದ 90 ಮ್ಯಾಗ ಫೈನಲ್ ಮೆರಿಟ್ ಹೇಳ್ತಿದ್ದ. ಸೊ ಇಷ್ಟ್ರ ಮ್ಯಾಗನ ಆಲ್ಮೋಸ್ಟ್ ಈ ಸರ 100 ಟಾರ್ಗೆಟ್. ಇನ್ನು ಕರಿ SSC ಏನೈತಿ ನೀವು ಏನೈತಿಲ್ಲ 100 ಮ್ಯಾಗ ಮಾಡ್ಬೇಕು ಪ್ರತಿಯೊಬ್ಬರು. ಅದು ಫೈನಲ್ ಮೆರಿಟ್ ಐತಿ 120 ಮ್ಯಾಗ ಹೋಗುತ್ತೆ. ಯಾಕಂದ್ರೆ ಕನ್ನಡದ ಎಕ್ಸಾಮ ಕಾಂಪಿಟೇಷನ್ ಜಾಸ್ತಿ, ಸಾಕಷ್ಟು ಹುಡುಗರು ಕಣ್ಣಾಗ ಎಣ್ಣೆ ಹಾಕೊಂಡ ಕೋಚಿಂಗ್ ಸೆಂಟರ್ ಹೋಗಿ ಕುಂತು ಓದಾಕತ್ತಾರ. ಅಂಥದ್ದೆಲ್ಲ ನೋಡಿದ್ರೆ ಏನೈತಿ, ಸೊ ನೀವು 60 ಆದವ್ರು ಏನೈತಿ ಕನಸು ತೆಗ್ದ ಬಿಡ್ರಿ. 60-70 ಕೆಳಗಿನವ್ರಂತ ಫಿಸಿಕಲ್ ಯಾರ್ದು ಬರಂಗಿಲ್ಲ ಅಂತ ಅನ್ಕೊಂಡ್ಬಿಡ್ರಿ. ಸೊ ಅಂದ್ರೆ ನಾನು ಹೇಳಕತ್ತಿದ್ದು ಇದ್ರ ಆಧಾರ ಮೇಲೆ 2024 ಆಧಾರ ಮೇಲೆ. ಮತ್ತು ಇನ್ನು ನಾರ್ಮಲೈಸೇಷನ್ ತೆಗೆದ ಮ್ಯಾಗ ಮಾರ್ಕ್ಸ್ ಹೆಚ್ಚು ಕಡಿಮೆ ಹಾಕಿರ್ತಾವೆ, ಅವಾಗ ಕನ್ಫರ್ಮ್. ಸೊ ನಿಮ್ಮ ಮಾರ್ಕ್ಸ್ ಎಷ್ಟು ಐತೆ ಅಂತ ಏಷಿಂದ ಅಲ್ಲಿ ತನಕ ಇವು ಮಾರ್ಕ್ಸ್ಗಳ ಕನ್ಫರ್ಮ್ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಸೊ ಈಗ ಬರೀ ನೀವು ಎಂತ ನೋಡ್ಕೊಂಡ್ಬಿಟ್ರಿ ಇಂತಿಷ್ಟು ಮಾರ್ಕ್ಸ್ ಬಂದೈತಿ ಅಂತ ಏಷಿಂದ ನಾರ್ಮಲೈಸೇಷನ್ ಕನ್ಫರ್ಮ್ ಮಾರ್ಕ್ಸ್ ಗೊತ್ತಾಗುತ್ತೆ, ಅಲ್ಲಿ ತನಕ ನಿಮ್ಮದು ಕನ್ಫರ್ಮ್ ಅಲ್ಲ. ಸೊ ಇನ್ನೇನೈತಿ, ಯಾವಾಗ ಸರ ಕಟ್ಟಪ್ಪ ಫಿಸಿಕಲ್ ಕರೀತಾರ ಅಂತ ಏಷನ್ ಕೇಳ್ತೀರಿ. ಸೊ ಅದ್ರದ್ದೇನು ಡೇಟಾಗಿ ಕನ್ಫರ್ಮ್ ಇಲ್ಲ. ಆಲ್ಮೋಸ್ಟ್ ಆಗಿ ಮೇದನ್ನ ನಡೀತೈತಿ. ಸೊ ಆಲ್ಮೋಸ್ಟ್ ಫಿಸಿಕಲ್ಗಳೇನೋ ನಡೆಯುವಂತಿ, ಹೋದ ವರ್ಷದೆಲ್ಲ ನೋಡಿದ್ರೆ ಅಂತಿ ಮೇದಾಗ ನಡೆಯೋ ಸಾಧ್ಯತೆ ಏಪ್ರಿಲ್ ಮೇದಾಗ ಬರುತ್ತೆ. ಅಲ್ಲಿ ತನಕ ಕಾಯ್ಕೋತ್ ಕುಂದ್ರಾಕ್ ಹೋಗ್ಬಿಡ್ರಿ, ಫಿಸಿಕಲ್ ತಯಾರಿ ಮಾಡ್ಕೊಡ್ರಿ. ಯಾರ್ದೇನ 100 ಮ್ಯಾಗ ಆಗೈತಿ ಅವ್ರು 100% ಜಾಬ. ಸೊ 100, 105 ಅದ್ರ ಮ್ಯಾಗ ಏನೈತಿಲ್ಲ ಫುಲ್ ಕಾನ್ಫಿಡೆನ್ಸ್ ಇಟ್ಟ ಚಂದಂಗೆ ಫಿಸಿಕಲ್ ಮಾಡ್ಕೊಡ್ರಿ. ಮೆಡಿಕಲ್ ತಯಾರಿ ಚೆನ್ನಾಗಿ. ಸೊ ಮೆಡಿಕಲ್ ತಯಾರಿ ನಿಮ್ಗೇನು ಬೇಕಾಗಿಲ್ಲ, ಅದು ದೇವ್ರು ನಿಮ್ಮನ್ನು ಸೃಷ್ಟಿ ಮಾಡೇ ಕಳಿಸಿರ್ತಾನೆ. ಆದ್ರೆ ಆಲ್ಮೋಸ್ಟ್ ಆಗಿ ಟ್ಯಾಟೋ ಗಿಟೋ ಏನದಾವ ಎಲ್ಲ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ಕೊಳ್ರಿ. ಒಟ್ಟು ಏನೈತಿ ಒಂದ್ರ ಮ್ಯಾಗ ಡಿಪೆಂಡ್ ಆಗಿ ಕುಂಡ್ರಾಕ್ ಹೋಗ್ಬೇಡ್ರಿ. ಯಾವಾಗ ನಿಮ್ದು ನೌಕರಿಯಾಗಿ ಜಾಯ್ನಿಂಗ್ ಲೆಟರ್ ನಿಮ್ಮ ಮನೆ ಬರ್ತಿ ಅಲ್ಲಿ ತನಕ ಯಾವುದೂ ನೌಕರಿ ಕನ್ಫರ್ಮ್ ಅಲ್ಲ. ಆ ಕಾರಣಕ್ಕಾಗಿ ಹೇಳ್ತೀನಿ, ಕರೆಕ್ಟಂಗಿ ಕಂಟಿನ್ಯೂ ಆಗಿ ಪ್ರಿಪ್ರೇಷನ್ ಮಾಡ್ಕೊತಿರ್ರಿ. ಸೊ ನಿಮ್ಮ ಪ್ರಯತ್ನಕ್ಕೆ ಫಲ ದೇವರ ಕೊಡ್ತಾನೆ. ಸೊ ಇದು ನೀವೇನೈತಿ ಒಂದ್ರ ಮ್ಯಾಗ ಆಸೆ ಇಟ್ಕೊಂಡ ನಮ್ದು ಆಗೈತೆ 105 ಅಂತ ಹೇಳುದು, ಅದು ಮುಂದೆ ಹೋಗಿ ಎದುರಾಗ್ರೆ ಫೇಲ್ ಆಗೋದು. ಫಾರ್ ಎಕ್ಸಾಂಪಲ್ ಫಿಸಿಕಲ್ನಾಗ ಫೇಲ್ ಆದ್ರಿ ಅಂದ್ರೆ ಎದಕ್ಕೆ ಬರ್ತೈತಿ ಅದು. ಅದಕ್ಕೆ ಹೇಳ್ತೀನಿ, ಪ್ರಯತ್ನ ಏನೈತಿ ಕಂಟಿನ್ಯೂ ಇರಲಿ, ಫಲ ಏನೈತಿ ದೇವ್ರು ಕೊಡ್ತಾನೆ. ಸೊ ಇದು ನಾನು ಹೇಳೋದು. ಮತ್ತು ಇನ್ನೊಂದೇನೈತಿ, ಈಗ ಸದ್ಯದೊಳಗೆ ಬೆಳಗಾವಿ AR ಫೈನಲ್ ಮೆರಿಟ್ ಬರಬೇಕಾಗೈತಿ. ಅದು ಯಾವಾಗ ಬರ್ತೀನಿ ಕೇಳತ್ತಿದ್ರಿ. ಸೊ ಅದು ಕೂಡ ಏನೈತಿ 17-18 ಅಂತ ಹೇಳಿದಾರೆ. ಅಂದ್ರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳದ್ದು ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಇರೋದ್ರಿಂದಾಗಿ ಅದನ್ನೆಲ್ಲನೂ ಕ್ಲಿಯರ್ ಮಾಡ್ಕೊಳತ್ತಾರ. ಸೊ ಅದು ಕ್ಲಿಯರ್ ಆದ್ಮ್ಯಾಗ ಏನೈತಿ ಬರ್ತೈತೆ, ಒಟ್ಟಾರೆ ಈ ತಿಂಗಳೇ ಬರುತ್ತೆ. ಅಲ್ಲಿ ಆದರೂ ಎಷ್ಟೋ ಹುಡುಗರು ಫೇಲ್ ಹಾಕಿರಿ ನೀವು, ಅವಾಗ ಹಳಾಡ್ಸ್ಕೊಂಡು ಕುಂದೋಕಿತ್ತನು. ಈಗ ನಿಮ್ಮದು ಪ್ರಯತ್ನ ಕಂಟಿನ್ಯೂ ಮಾಡ್ಕೊತಿದ್ರಿ ಅಂದ್ರೆ ಫೇಲ್ ಆದ್ರೆ ಅಂದ್ರೆ ಅದೊಂದು ಅನುಭವ ಅಂತ ಹೇಳೋದು, ಚೆನ್ನಾಗಿ ಮತ್ತೊಂದು ಕೋದ್ಕೋದು ಆದರೆ ತಿಳಿತಿತ್ತಿಲ್ಲ. ಸೊ ಒಟ್ಟಾರೆ ನಿಮ್ಮ ಅವ್ವ ಅಪ್ಪ ನಿಮ್ಗೆ ದುಡ್ಡು ಕೊಟ್ಟ ಓದಾಕ್ ಹಚ್ಚಾಕತ್ತಾರ. ಸೊ ಅವ್ರು ಎಷ್ಟೇ ಕಷ್ಟ ಆದ್ರೂ ನಿಮ್ಮ ಮುಂದೆ ತೋರಿಸ್ಕೊಳ್ಳಾರ್ದ ನಿಮ್ಮನ್ನ ಒಳ್ಳೆ ರೀತಿಯಿಂದ ಬೆಳ್ಸಾಕತ್ತಾರ. ಅದನ್ನೊಂದು ಸ್ವಲ್ಪ ಮನಸ್ಸಿನೊಳಗೆ ಇಟ್ಕೊಳ್ರಿ, ಚೆನ್ನಾಗಿ ಅಭ್ಯಾಸ ಮಾಡ್ರಿ. ದೇವ್ರು ಒಳ್ಳೇದು ಮಾಡಲಿ. ಜೈ ಹಿಂದ್.